ಪಬ್ಲಿಕ್ ಹೀರೋ ಬೀದರ್ನ 12 ವರ್ಷದ ಬಾಲಕ. ನೋಡೋಣ ಯಾರು ಅಂತ. ಮಲ್ಲಿಕಾರ್ಜುನ್, ರಿಪೋರ್ಟರ್ ಬೀದರ್, ಪಬ್ಲಿಕ್ ಟಿವಿ ಪ್ಲಸ್ 919900600854 ಪಬ್ಲಿಕ್ ಮ್ಯೂಸಿಕ್. ಹೀಗೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೈಗೆ ಕೊಟ್ಟ ಎಲ್ಲಾ ವಸ್ತುಗಳ ಬಗ್ಗೆ ನಿಖರವಾಗಿ ಮಾಹಿತಿ ನೀಡ್ತಿರೋ ಈ ಪೋರನೆ ಇವತ್ತಿನ ಪಬ್ಲಿಕ್ ಹೀರೋ. 12 ವರ್ಷದ ಈ ವಿನಾಯಕ್ ಅಬೆ ಸಂಗಿವಿ ಬೀದರ್ ನಗರದ ವಿದ್ಯಾನಗರ ಕಾಲೋನಿಯ ನಿವಾಸಿ. ತನ್ನ ಸಿಕ್ಸ್ತ್ ಸೆನ್ಸ್ ಮೂಲಕ ಪುಸ್ತಕ, ವಿಸಿಟಿಂಗ್ ಕಾರ್ಡ್, ನೋಟು ಹೀಗೆ ಏನ್ ಕೊಟ್ರು ಅದು ಇಂತಹದ್ದೇ ಅಂತ ಹೇಳ್ತಾನೆ. ದೂರದಲ್ಲಿ ಯಾರೇ ನಿಂತಿದ್ರು ಇಂಥವ್ರೇ ಇದ್ದಾರೆ ಅಂತ ಥಟ್ ಅಂತ ಹೇಳಿಬಿಡ್ತಾನೆ. ಅಲ್ಲದೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡೇ ಸೈಕಲ್ ಓಡಿಸ್ತಾನೆ. 6ನೇ ತರಗತಿ ಓದ್ತಿರೋ ಈ ಪೋರ 3 ತಿಂಗಳ ಬ್ರೈನೆಕ್ಸ್ ಕೋರ್ಸ್ ಮಾಡಿಕೊಂಡು ಈ ರೀತಿಯ ಸಾಧನೆ ಮಾಡ್ತಿದ್ದಾನೆ. ಮೆಡಿಟೇಷನ್ 1 ಅವರ್ ಹಾಫ್ ಅನ್ ಅವರ್ ಎಷ್ಟಾಯ್ತು ಅದಕ್ಕೆ ಟೈಮ್ ಕೊಟ್ರೆ ಈಟೆಲ್ಲ ಬರ್ತಾನಲ್ದು ಇಲ್ದಿರೋದು ಬರಂಗಿಲ್ಲ ಯಾರಿಗೂ. ನಮ್ಮ ಸ್ಕೂಲ್ನಾಗ ಅದು ಕೋರ್ಸ್ ಬಂದಿತ್ತು, ಅದಕ್ಕೆ ಕಾನ್ಸಂಟ್ರೇಟ್ ಕೊಡ್ಬೇಕು. ಮತ್ತೆ ಬೇರೆದು ಕಾನ್ಸಂಟ್ರೇಟ್ ಕೊಟ್ರೆ ಅದು ಬರಲ್ಲ. ಎಲ್ಲರಿಗೂ ಖುಷಿ ಪಡ್ತಾರೆ. ಅಂದ ಹಾಗೆ ಮದುವೆಯಾಗಿ 10 ವರ್ಷಗಳ ಬಳಿಕ ದೈವಾನುಗ್ರಹದಿಂದ ನಮಗೆ ಜನಿಸಿದ ಇವನ ಸಾಧನೆ ಖುಷಿ ತಂದಿದೆ ಅಂತ ತಂದೆ ಸಿದ್ರಾಮ್ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಗಾಡ್ ಗಿಫ್ಟ್ ಅನ್ಬೇಕು ಸರ್. ಯಾವಾಗ ನಾನು ಮೆಡಿಟೇಷನ್ ಮಾಡಿಸ್ತೀನಿ, ಯೋಗ ಮಾಡಿಸ್ತೀನಿ. ಎಷ್ಟು ಮೆಡಿಟೇಷನ್ ಮಾಡಿದ್ರೆ ಅಷ್ಟು ಪವರ್ಫುಲ್ ಆಗ್ತಾ ಇರ್ತದೆ. ಏನು ಬೇಕದು ನೋಡ್ತಾನೆ ರೀ. ನಾವು ಕಣ್ಣಿ ಪಟ್ಟಿ ಕಟ್ಕೊಂಡು ಅವ್ನು ನಾವೇ ಹಂಗೆ ಏಜ್ ನೋಡ್ತೀವಿ, ಅವ್ನು ಹಂಗೆ ನೋಡ್ತಾನೆ. ಟೈಪ್ ವಂಡ್ರ್ ಅನಿಸುತ್ತೆ. ನನಗೆ ಗೊತ್ತಾಗಲ್ಲಕ್ಕೆ ಏನದು. ಅಷ್ಟೇ ಅಲ್ಲ, ಶಾಲೆಯಲ್ಲಿ ಶಿಕ್ಷಕರು, ಸಹಪಾಠಿಗಳು ಅಲ್ಲದೆ ಇಡೀ ಜಿಲ್ಲೆಯ ಜನ ಇವನ ಜಾಣ್ಮೆಯನ್ನ ಟೆಸ್ಟ್ ಮಾಡ್ತಾರೆ. ಚಾಕಚಕ್ಯತೆ ಕಂಡು ಅಚ್ಚರಿ ಪಡ್ತಾರೆ, ಮೆಚ್ಚಿ ಕೊಂಡಾಡ್ತಾರೆ. ಮಲ್ಲಿಕಾರ್ಜುನ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್. ನಿಜವಾಗ್ಲೂ ವಂಡರ್. ನೇರ ಸಂಪರ್ಕಕ್ಕೆ ಬಂದಿದ್ದಾರೆ ಬೀದರ್ನಿಂದ ವಿನಾಯಕ್ ಅಂತ. ವಿನಾಯಕ್ ನಮಸ್ಕಾರ. ಹೆಂಗ್ ಸಾಧ್ಯ ವಿನಾಯಕ್? ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ರೆ ಏನೂ ಕಾಣಿಸೋದಿಲ್ಲ, ಬಟ್ ನಿನ್ಗೆ ಹೆಂಗ್ ಕಾಣುತ್ತವೆಲ್ಲ? ಅದು ಹಾ, ಬ್ರೈನೆಕ್ಸ್ ಅನ್ನೋ ಕೋರ್ಸ್ ಮಾಡಿದ್ದೀನಿ. ಅದರಲ್ಲಿ ಡೈಲಿ ಪ್ರಾಕ್ಟೀಸು ಮಾರ್ನಿಂಗ್ 15 to 20 ನಿಮಿಟ್ಸ್. ಹೆಂಗ್ ಹೇಳ್ಕೊಡ್ತಾರೆ? ಬ್ರೈನ್ ಎಕ್ಸ್ ಕೋರ್ಸ್ ಅಂದ್ರೆ ಏನಪ್ಪ ಅದು? ಹೆಂಗ್ ಹೇಳ್ಕೊಡ್ತಾರೆ? ಅಲ್ಲಿ ಸ್ವಲ್ಪ ಮೆಡಿಟೇಷನ್ ಮಾಡಂತ ಹೇಳ್ಕೊಡ್ತಾರೆ. ಮತ್ತು ಐಬಾಲ್ ಎಕ್ಸರ್ಸೈಸ್ ವಿಡಿಯೋಸ್ ಮತ್ತು ಇರ್ತವೆ. ಕರೆಕ್ಟು. ಮೆಡಿಟೇಷನ್ ಮಾಡಿದ್ರೆ ಏಕಾಗ್ರತೆನ ಸಾಧಿಸಬಹುದು. ಐಬಾಲ್ ಎಕ್ಸರ್ಸೈಸ್ ಅಂದ್ರೆ ಒಂದ್ ರೀತಿ ಎಲ್ಲವನ್ನು ಕೂಡ ಕಂಡುಹಿಡಿಯೋಕೆ ಸಾಧ್ಯ ಆಗುತ್ತೆ ಅಂತ. ಈಗ ನೋಟ್ಗಳನ್ನ ಕಂಡುಹಿಡಿಬಹುದು, ಅದೊಂದು ರೀತಿ ಸ್ಪರ್ಶ ಗೊತ್ತಾಗುತ್ತೆ, ಒಂದಷ್ಟು ಡಿಸೈನ್ಗಳನ್ನ ನೆನಪಿಟ್ಕೋಬಹುದೇನೋ ಅಂತ. ಹೆಂಗದು ಸೈಕಲ್ ಓಡಿಸೋದು ಕಣ್ಣಿಗೆ ಬಟ್ಟೆ ಕಟ್ಕೊಂಡು? ದೂರದಲ್ಲಿ ಯಾರೋ ನಿಂತಿರೋರ್ನ ಇವರೇ ನಿಂತಿದ್ದಾರೆ ಅಂತ ಹೆಂಗ್ ಕಂಡುಹಿಡಿಯೋದು? ಅದ್ಯಾವ ಶಕ್ತಿ? ಅದು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಅದು ಸೆನ್ಸ್ ತೋತ ಸೈಕಲ್ ನಡೆಸ್ಬೋದು. ಯಾರು ನಮ್ಮ ಎದುರು ನಿಂತಿದ್ದಾರೆ ಅವ್ರನ್ನ ನೋಡಿ ಹೇಳ್ಬೋದು ನಾವು. ಹೆಂಗೆ? ಯಾವ ಥರಪ್ಪ? ಅಂದರೆ ಏನು ಸೆನ್ಸ್? ಅವರ ಈಗ ಎಷ್ಟೋ ಪ್ರಾಣಿಗಳಿಗೆ ದೇಹದ ವಾಸನೆ ಸೆನ್ಸ್ ಆಗುತ್ತಂತೆ. ನಿನಗೆ ಹೆಂಗೆ ಸೆನ್ಸ್ ಆಗುತ್ತದು ಯಾರಿದ್ದಾರೆ ಅಂತ? ಯಾರಿದ್ದಾರೆ ಅಂತ ಅವ್ರ ಬಟ್ಟೆ ಸ್ಮೆಲ್ಲು ಅಥವಾ ಅವ್ರ ಸೆನ್ಸ್ ಗೊತ್ತಾಗುತ್ತೆ. ಅವ್ರ ನಿಂತಿನ ಸ್ಟೈಲಲ್ಲಿ ಕಾಣಿಸ್ತೆ ಇಲ್ಲಿ. ಓಕೆ ಓಕೆ. ಬಟ್ ನಿನಗೇನೂ ಕಾಣಿಸೋಲ್ಲ, ಕೆಳಗಡೆನೂ ಕಾಣಿಸೋಲ್ಲ ನಿನಗೆ? ಫುಲ್ ನಿನ್ನ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ ಕಂಪ್ಲೀಟ್ ಆಗಿ? ಹಾಂ. ಓಕೆ. ಹೋ. ಈ ಸೈಕಲ್ ಓಡಿಸ್ಬೇಕಾದ್ರೆ ಮಧ್ಯ ಯಾರೇ ನಿಂತಿದ್ರು ಯಾರಿಗೂ ಡ್ಯಾಶ್ ಹೊಡಿಯಲ್ಲ, ನೀನು ಆರಾಮಾಗಿ ಓಡಿಸ್ತೀಯಾ? ಹಾಂ, ಆರಾಮಾಗಿ ಓಡಿಸ್ತೀನಿ. ಓಕೆ. ಸೊ ಹಾಗಿದ್ರೆ ನೀನು ತುಂಬ ಬುದ್ಧಿವಂತ, ಶಾಲೆಯಲ್ಲಿ ತುಂಬ ರ್ಯಾಂಕ್ ಸ್ಟೂಡೆಂಟು? ಹಾಂ, ಎಸ್. ಓಕೆ, ಗುಡ್. ಏನಾಗಬೇಕು ಮುಂದೆ? IIT ಲೆಕ್ಚರ್. IIT ಲೆಕ್ಚರ್ ಆಗಬೇಕು ಅಂತ ನಿನಗೋ ನಿಮ್ಮ ಅಪ್ಪ ಅಮ್ಮಂಗೆ ಆಸೆನೋ ಇದು? ನನಗೆ ಆಸೆ. ನಾನು ನಮ್ಮ ಅಪ್ಪ ಅಮ್ಮನಿಗೆ ಹೇಳಿದೆ, ಮಾಡು ನಿಂಗೆ ಏನು ಮಾಡೋದಿದೆ ಅಂತ ಅವ್ರು ಹೇಳಿದ್ರು. ಓಕೆ, ಫ್ಯಾಂಟಾಸ್ಟಿಕ್ ವಿನಾಯಕ್. ಬಹುಶಃ ನಿಮ್ಮ ಅಪ್ಪ ಅಮ್ಮ ಆಗಲೇ ಮಾತಾಡ್ತಿದ್ರು, ಗಾಡ್ ಗಿಫ್ಟ್ ನನ್ನ ಮಗನಿಗೆ ಬಂದಿರೋದು ಅಂತ. ಅದನ್ನು ಹಾಗೆ ಕಲ್ಟಿವೇಟ್ ಮಾಡ್ಕೋ, ಮುಂದೆ ಹೋದಾಗಲೂ ಕೂಡ ಎಲ್ಲವೂ ಕೂಡ ಉಪಯೋಗಕ್ಕೆ ಬರುತ್ತೆ. ಬಿಕಾಸ್ ಯಾರಿಗೂ ಇಲ್ಲದೆ ಇರುವಂತಹ ಒಂದು ಶಕ್ತಿ ನಿನ್ನಲ್ಲಿದೆ ಅಂತ ಎಲ್ಲರೂ ಕೂಡ ಫೀಲ್ ಮಾಡ್ತಿದ್ವಿ. ವಿಶ್ ಯು ಆಲ್ ಗುಡ್ ಸಕ್ಸಸ್. ಒಳ್ಳೇದಾಗಲಿ ವಿನಾಯಕ್. ಥ್ಯಾಂಕ್ ಯು ಸೊ ಮಚ್ ಪಬ್ಲಿಕ್ ಹೀರೋ ಆಗಿ ಪಬ್ಲಿಕ್ ಟಿವಿಗೆ ಇವತ್ತು ಬಂದಿದ್ದಕ್ಕೆ. ಗುಡ್ ಲಕ್. ಎಸ್, ವಿನಾಯಕ್ ಬೀದರ್ನಿಂದ ಆ ಹುಡುಗನಿಗೆ ವಿಶ್ ಮಾಡಿದ್ದಾಯ್ತು.